ಇಂಥ ಸಂದರ್ಭದಲ್ಲಿ ಚನ್ನಗಿರಿ ತಾಲೂಕಿನಲ್ಲಿ ಹಿರೇಗೂಡ ಅಂತಕ್ಕಂಥ ಗ್ರಾಮದ ವ್ಯಕ್ತಿಗಳು, ಒಂದನೇದು ರಾಘವೇಂದ್ರ, ಸುನೀತಾ, ಮಂಜುನಾಥ, ಆಮೇಲೆ ಸಚಿನ, ಇವರೆಲ್ಲರೂ ಸೇರಿ ಬಾಗಲಕೋಟೆ, ಬಿಜಾಪುರ, ಹರಿಹರ, ಹರಪನಹಳ್ಳಿ ಈ ಇತ್ಯಾದಿ ತಾಲೂಕುಗಳಲ್ಲಿ, ಜಿಲ್ಲೆಗಳಲ್ಲಿ ಹೋಗಿ ನಿನಗೆ ಸರ್ಕಾರಿ ಹುದ್ದೆಗಳನ್ನು ಕೊಡಿಸ್ತೀನಿ, ನನಗೆ ಅವ್ರಿಗೆ ಗೊತ್ತು ಇವ್ರಿಗೆ ಗೊತ್ತು, ಸರ್ಕಾರ ಎಲ್ಲ ನನ್ನ ಕೈಯಲ್ಲೇ ಇದೆ ಅಂತ ಹೇಳಿ ನಂಬಿಸಿ ವಂಚನೆ ಮಾಡಿ ಅವ್ರ ಹತ್ರ ಲಕ್ಷ ಲಕ್ಷ ದುಡ್ಡನ್ನು ಎತ್ತಿ ಅವರಿಗೆ ಫೇಕ್ ಆರ್ಡರ್, ನಕಲಿ ಸೈನ್ ಮಾಡಿ ಆಯಾ ಡಿಪಾರ್ಟ್ಮೆಂಟ್ ಇದು ಬೆಸ್ಕಾಮಿಂದ ಆಗಿರ್ಬೋದು, ಡಿವೈಸ್ಗಿದಾಗಿರ್ಬೋದು, PDO ಪೋಸ್ಟಿಂಗ್ ಇದಾಗಿರ್ಬೋದು, ಎಲ್ಲ ಆರ್ಡರ್ಗಳನ್ನು ಕೊಡ್ತಾರೆ. ಆರ್ಡರ್ಗಳನ್ನು ಕೊಟ್ಟು ಅವರಿಗೆ ನಂಬಿಕೆ ಹುಟ್ಟಿಸ್ಬಿಡ್ತಾರೆ. ಅದಕ್ಕೆ ಮತ್ತೆ ಇನ್ನೊಂದೇನು, ನಮ್ಮ ಮೇಲೆ ವಿಶ್ವಾಸ ಇಲ್ಲ ಅಂದ್ರೆ ನಿಮಗೆ ಶ್ಯೂರಿಟಿಗಾಗಿ ನಾನು ವಾಪಸ್ ಬೇಕಾದ ದುಡ್ಡು ಕೊಡಬಲ್ಲೆ ಅಂತ ಹೇಳಿ ಕೊಡ್ತೀನಿ, 1 to 2 ಕೊಡ್ತೀನಿ. ಚೆಕ್ಗಳು ಸಹ ಬಸ್ ಟಿಕೆಟ್ ಅಂತ ಹಚ್ಚಿದ್ದಾರೆ ಅವರು ಚೆಕ್ಗಳು, ರಾಘವೇಂದ್ರ ಮತ್ತು ಮಂಜುನಾಥ್ ಅವರು. ಹಿಂಗ್ ಮಾಡಿ ಈ ಸಂಬಂಧವಾಗಿ ಚನ್ನಗಿರಿ ಪೊಲೀಸ್ ಸ್ಟೇಷನ್ ಅಲ್ಲಿ ರವೀಶ್ ಅಂತಕ್ಕಂಥ ಸರ್ಕಲ್ ಇನ್ಸ್ಪೆಕ್ಟರ್ಗಳು ಇವರಿಗೆಲ್ಲರಿಗೂ ಗಾಡ್ ಫಾದರ್, ಈ ಕೃತ್ಯಗಳಿಗೆಲ್ಲ ಗಾಡ್ ಫಾದರ್. ಹೆಚ್ಚು ಕಡಿಮೆ ನಮ್ಮ ಗಮನಕ್ಕೆ ಬಂದಂಗೆ ಹೆಚ್ಚು ಕಡಿಮೆ 50 ರಿಂದ 60 ಕೋಟಿ ಹಣವನ್ನ ಲೂಟಿ ಮಾಡಿದ್ದಾರೆ, ಉಸ್ಲಿ ಮಾಡಿ 50 ರಿಂದ 60 ಕೋಟಿ ಮೇಲೆ ಮಾಡಿದ್ದಾರೆ. ಒಬ್ರಿಬ್ರಲ್ಲ, ಸುಮಾರು ಹೆಚ್ಚು ಕಡಿಮೆ ಹೇಳ್ಬೇಕಂದ್ರೆ ಅದೇ ಚನ್ನಗಿರಿ ಪೊಲೀಸ್ ಸ್ಟೇಷನ್ ಅಲ್ಲಿ ಇರ್ತಕ್ಕಂಥ ಪೊಲೀಸ್ನವರಿಗೂ ಅದೇ ರೀತಿ ಮಾಡಿದ್ದಾರೆ ಕೆಲಸ. ಇದನ್ನ ನಾವು ಸಂಬಂಧಪಟ್ಟವರಿಗೆಲ್ಲ ಹೇಳಿದ್ವಿ, ಮತ್ತು ಅವ್ರ ಮನೆಗೂ ಹೋದ್ವಿ, ಸ್ಟೇಷನಿಗೆ ಹೋದ್ವಿ. ಸ್ಟೇಷನಿಗೆ ಹೋದಾಗ ಮಂಜುನಾಥ್ ಅವರಿಗೆ ಕರೆಸಿದ್ರು. ಕರೆಸತಕ್ಕಂಥ ಸಂದರ್ಭದಲ್ಲಿ ಇಲ್ಲ ನಂದು ತಪ್ಪಾಗಿದೆ, ನಾನು ಇಸ್ಕೊಂಡು ನಮ್ಮ ಮುಂದೆ ಹೇಳ್ಬೇಡಪ್ಪ ತಪ್ಪಾಗಿದೆ ಅಂತ ಹೇಳಿ ಪೊಲೀಸ್ ಅದನ್ನ ಪೊಲೀಸ್ನವರಿಗೆ ನಾ ಹೇಳಿದಾಗ ಪೊಲೀಸ್ನವ್ರ ಮೇಲೆ ನಮಗೆ ವಿಶ್ವಾಸ ಇಲ್ಲ, ನೀವು ಏನೇ ಹೇಳೋದ್ರ ಯಾರ್ಯಾರಿಗೆ ದುಡ್ಡು ಕೊಡುವಂಥದ್ದು ಇದೆಯಲ್ಲೋ ಅದನ್ನ ನೀವು ಜಿಲ್ಲಾಧಿಕಾರಿಗಳ ಮುಂದೆ, ನಾವು ಜಿಲ್ಲಾಧಿಕಾರಿಗೆ ನಂಬ್ತೀವಿ, ಜಿಲ್ಲಾಧಿಕಾರಿ ಸಮ್ಮುಖದಲ್ಲಿ ಹೇಳಬೇಕು ಅಂತ ಹೇಳಿದ್ವಿ ಸರ್ ನಾವು ಸ್ಟೇಷನ್ನಲ್ಲಿ ಹೇಳಿದಾಗ ಅದೇ ರೀತಿ ಜಿಲ್ಲಾಧಿಕಾರಿಗಳಿಗೆ ಯಾರ್ಯಾರ ದುಡ್ಡು ಇಸ್ಕೊಂಡಿದ್ದಾನೆ ಅಂತೇಳಿ ಜಿಲ್ಲಾಧಿಕಾರಿಗಳಿಗೂ ಮತ್ತು SP ಸಾಹೇಬ್ರವರಿಗೂ ಖುದ್ದಮ್ಮ ಒಂದು ದುಡ್ಡು ಇಸ್ಕೊಂಡಿರ್ತಕ್ಕಂಥ ವ್ಯಕ್ತಿನೇ ಲೆಟರ್ ಬರೆದು ಖುದ್ದಮ್ಮ ನೇರವಾಗಿ ಜಿಲ್ಲಾಧಿಕಾರಿಗಳು ಮುಂದೆ ಹೇಳಿದ್ದಾರೆ. ಈ ಸಂಬಂಧವಾಗಿ SP ಅವರು ಚನ್ನಗಿರಿ CPI ಅವರಿಗೆ ತತ್ಕ್ಷಣ ಕ್ರಮ ತಗೊಳ್ರಿ ಅಂತೇಳಿ ವರದಿ ಕೊಟ್ಟರು. ಅವ್ರನ್ನೆಲ್ಲರನ್ನು ಇವತ್ತಿನವರೆಗೂ ರಕ್ಷಣೆ ಮಾಡೋದ್ರಲ್ಲಿ ಇದ್ದಾರೆ, ಅವ್ರು ಇವತ್ತಿನವರೆಗೂ ಅರೆಸ್ಟ್ ಮಾಡ್ತಾ ಇಲ್ಲ. ಆಮೇಲೆ HB ಶಿವಮೂರ್ತಿ ಹೆಚ್ಚಂತಕ್ಕಂಥ ವ್ಯಕ್ತಿನೂ ಸಹ ನನಗೆ ಇಂತಿಂತ ಇದ್ ಕಡೆ ಮಾಜೂರು ಮಾಡ್ಕೊಂಡಿದ್ದಾರೆ, ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಂಪ್ಲೇಂಟ್ ಕೊಟ್ಟರು SP ಸಾಹೇಬ್ರು ಹೇಳ್ತಾರೆ, ನೀವು ಫಸ್ಟ್ ಹೋಗಿ ಇಷ್ಟು ಜನ ಬೇಡ, ಒಬ್ರು ಹೋಗಿ ಕಂಪ್ಲೇಂಟ್ ಕೊಡ್ರಿ, ಆ ಕ್ಷಣ ನಾವು ಅರೆಸ್ಟ್ ಮಾಡಿಸ್ತೀವಿ ಅಂತ ಹೇಳಿದ್ರು. ಆ ವಿಚಾರವಾಗಿನೇ ನಾವು FIR ನಲ್ಲಿ ಇದೆ ಸರ್. ಆ ವಿಚಾರವಾಗಿ ನಾವು ಮಾಡಿದ್ರೆ ಇವತ್ತಿಗೆ 3-4 ದಿನ ಆದ್ರೂ ಇವತ್ತು ಅರೆಸ್ಟ್ ಮಾಡ್ತಾ ಇಲ್ಲ, ಇವತ್ತು ಅವ್ರನ್ನ ರಕ್ಷಣೆ ಮಾಡೋದ್ರಲ್ಲೇನೆ ಮುಂದೋಗ್ತಾ ಇದೆ. ಹಾಗಾಗಿ ಅಲ್ಲಿ ಈ ಕೃತ್ಯಗಳಿಗೆಲ್ಲ ಇಂಥ ಘಟನೆಗಳು ನಡೀತಾ ಇರೋದು ನಾವು 4-5 ಬಾರಿ ಹೋಗಿದ್ದೀವಿ. ಇದಕ್ಕೆ ನೇರವಾದ ಹೊಣೆಗಾರರು ರವೀಶ್ ಅವರು. ಆದ್ರಿಂದ ಹಿರಿಯ ರವೀಶ್ ಸರ್ಕಲ್ ಇನ್ಸ್ಪೆಕ್ಟರ್, ಅದಕ್ಕೆ ನೇರವಾಗಿ ಜಿಲ್ಲಾ ಆಡಳಿತ ಅವ್ರ ಮೇಲೆ ಕ್ರಮ ತಗೋಬೇಕು. ಅವ್ರನ್ನ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಬಹುದು, ಅಥವಾ ಅಮಾನತ್ನಲ್ಲಿ ಇಟ್ಟಾದ್ರೂ ಬೇರೆ ಪ್ರಾಮಾಣಿಕ ಅಧಿಕಾರಿಗಳನ್ನಿಟ್ಟು ತನಿಖೆ ಮಾಡಿ ಅವ್ರನ್ನೆಲ್ಲ ಬಂಧಿಸ್ಬೇಕು. ಚನ್ನಗಿರಿ ತಾಲೂಕಿನಲ್ಲಿ ನಡೀತಾ ಇರ್ತಕ್ಕಂಥ ಇಂಥ ಗುಂಪನ್ನ ಕಡಿವಾಣ ಹಾಕ್ಬೇಕಂತೇಳಿ ಈ ಮೂಲಕ ತಮ್ಮ ಮೂಲಕ ಸರ್ಕಾರಕ್ಕೆ ಮತ್ತು ಆಡಳಿತಕ್ಕೆ ಒತ್ತಾಯ ಮಾಡ್ತಾ ಇದೀವಿ. ಆಮೇಲೆ ಅವರಿಗೆ ಫೇಕ್ ಆರ್ಡರ್ ಕೊಟ್ಟಿರ್ತಕ್ಕಂಥದ್ದು ಕಾಪಿ ನಮ್ಮ ಹತ್ರನೇ 10 ರಿಂದ 20 ಇತ್ತು. ಫೇಕ್ ಆರ್ಡರ್ ಕಾಪಿನೂ ಇಷ್ಟಿದಾವೆ. ಮತ್ತೆ ಚೆಕ್ ಸಹ ಕೊಟ್ಟಿದ್ದಾರೆ, ಶ್ಯೂರಿಟಿಗೆ ಅಂತೇಳಿ ಚೆಕ್ ಕೊಟ್ಟಿದ್ದಾರೆ. ಬಸ್ ಟಿಕೆಟ್ ಹೊಡೆದಂಗೆ ಚೆಕ್ಗಳನ್ನು ಕೊಟ್ಟಿದ್ದಾರೆ. ನೌಕರಿಗೆ ಆರ್ಡರ್ ಕೊಟ್ಟಿರೋರು, ಆದೇಶ ಅವರೇ ಆರ್ಡರ್ ಸೈನ್ ಮಾಡಿ ಆರ್ಡರ್ ಕೊಟ್ಬಿಡ್ತಾರೆ, ಮನೆ ಬಾಗಿಲಿಗೆ ಹೋಗಿ ಕೊಡ್ತಾರೆ. ಇವ್ರು ರಿಪೋರ್ಟ್ ಮಾಡಿದಾಗ ಇದು ಫೇಕ್ ಆರ್ಡರ್ ನಿಮ್ ಲಿಸ್ಟ್ ನಲ್ಲಿ ಇಲ್ಲ ಅಂತೇಳಿ ವಾಪಸ್ ಕಳಿಸ್ತಾರೆ. ನೀವು ಫೇಕ್ ಆರ್ಡರ್ ಕೊಟ್ಟಿದ್ದೀರಿ ಹಾಗೆ ಹೀಗೆ ಅಂತೇಳಿ ಅವ್ರ ಹತ್ರ ಹೋದಾಗ ಇಲ್ಲ ಏನೋ ಟೆಕ್ನಿಕಲ್ ಮಿಸ್ಟೇಕ್ ಆಗಿದೆ ಅಂತೇಳಿ ಇವ್ರನ್ನೆಲ್ಲರನ್ನು ಕರ್ಕೊಂಡು ಹೋಗ್ತಾರೆ ಬೆಂಗಳೂರಿಗೆ. ಕರ್ಕೊಂಡೋಗಿ 10-20 ಜನ ಕರ್ಕೊಂಡು ಹೋಗ್ತಾರೆ ಒಂದೇ ಸಲ. ಇಂಥವ್ರು ಕರ್ಕೊಂಡೋಗಿ ಅವ್ರು ಯಾವ್ದೋ ಒಂದು ಆಟದಲ್ಲಿ ಇರ್ತಾರೆ, ಅವ್ರಿಗೆ ಅರ್ಜೆಂಟ್ ಆಗಿ ಆರ್ಡರ್ ಕೊಡ್ಬೇಕು, ಒಂದು 5,000 ಕೊಡ್ರಿ, ಇಲ್ಲಿ ಕೊಟ್ಟು ಕಳಿಸ್ರಿ ಅಂತ ಅವ್ರ ಏಜೆಂಟ್ ಒಬ್ಬನ ಇರ್ತಾನೆ. ಅವ್ರ ಏಜೆಂಟ್ ಕಡೆ ಕೊಡ್ತಾನೆ, ಅವ್ನು ಯಾವ್ದೋ ಒಂದು ಆಫೀಸ್
ಈಗೆಲ್ಲ ಮಾತಾಡ್ಬಿಟ್ಟಿದ್ದೀನಿ, ಎಲ್ಲ ಸರಿಯಾಗಿದೆ ನಡ್ರಿ ಅಂತ ಕೇಳಿದ್ರು. ಇದೇ ರೀತಿ ತಳ್ಕೊಂತ ಬರ್ತಾರೆ. ತಳ್ಕೊಂತ ಬಂದು ಇವ್ರೇನಾದ್ರು ಎಲ್ಲರೂ ಹೋಗಿ ಕೇಳಿದ್ರೆ ಅವರಿಗೆ ಗುಂಡಗಳನ್ನು ಕರ್ಸೋದು, ನನಗೆ ಅವ್ರು ಗೊತ್ತನ್ನೋದು, ಇವ್ರು ಗೊತ್ತನ್ನೋದು ಅಂತ ಸಂಖ್ಯೆ ಹಾಕೋದು. ರಾಘವೇಂದ್ರ ಅಂತೇಳಿ ಒಬ್ಬ ಪ್ರಮುಖ ವ್ಯಕ್ತಿ ಸರ್. ಮತ್ತೆ ಇವನ್ ಏನ್ ಮಂಜುನಾಥನ ಹೆಸರ ಮೇಲೆ ಎಲ್ಲ, ಮಂಜುನಾಥನ ಹೆಸರು ನಿರುದ್ಯೋಗಿ ಅವನು, ಅವನಿಗೆ ನೌಕರಿ ಇಲ್ಲ. ರಾಘವೇಂದ್ರ ಮತ್ತು ಸುನೀತಾ ಇಬ್ಬರಿಗೂ ಸರ್ಕಾರಿ ನೌಕರಿ ಕೆಲಸ ಇದೆ. ಅವರೆಲ್ಲ ಒಂದೇ ಕುಟುಂಬದವರು. ಹೈಸ್ಕೂಲ್ ಮಿಸ್ಟರ್, ಪ್ರೈಮರಿ ಸ್ಕೂಲ್ ಟೀಚರ್ಸ್ ಅವ್ರಿಬ್ರು, ಗೌರ್ಮೆಂಟ್ ಇಬ್ರು. ಮಂಜುನಾಥ ಅನ್ನೋನು ನೌಕರಿ ಅಲ್ಲ, ಅವನು ಮೆಡಿಕಲ್ ಸ್ಟೂಡೆಂಟ್, ಅವನು ಡೆಂಟಲ್ ಮೆಡಿಕಲ್ ಸ್ಟೂಡೆಂಟ್. ಸೊ ಅವನ ಹೆಸರ ಮೇಲೆ ಎಲ್ಲ ಆಸ್ತಿಗಳನ್ನು ಪರ್ಚೇಸ್ ಮಾಡ್ತಾರೆ. ಚನ್ನಗಿರಿ ತಾಲೂಕಿನಲ್ಲಿ ಆಸ್ತಿಗಳು ಪರ್ಚೇಸ್ ಮಾಡಿ ಕೆಲವೊಂದು ಮಾರಿಬಿಡ್ತಾರೆ. ಕೆಲವೊಂದು ಮಾರಿಬಿಟ್ಟು ಚನ್ನಗಿರಿ ತಾಲೂಕಿನಲ್ಲಿ ಒಂದು, ಚನ್ನಗಿರಿ ಸಿಟಿಯಲ್ಲಿ 3 ಅಪ್ಟೇಟ್ ಬಿಲ್ಡಿಂಗ್ ಒಂದು ಎಕರೆ ಕುಸ್ಕಿ ಜಮೀನು ಒಂದು. ಆ ಜಮೀನನ್ನ ಸ್ವಂತ ತಮ್ಮ ಆಗ್ತಾನೆ, ಯಾರು ರಾಘವೇಂದ್ರ ನಾಯ್ಕ. ರಾಘವೇಂದ್ರನ ಹೆಸರ ಮೇಲೆ ದಾನ ಮಾಡ್ತಾರೆ. ಮಂಜುನಾಥ ದಾನ ಬರ್ಕೊಟ್ಬಿಡ್ತಾನೆ, ತಪ್ಸ್ಕೋಬೇಕಲ್ಲ ಜನಗಳಿಂದ ಎಲ್ಲಾರಂತ. ತಪ್ಸ್ಕೊಂಡ್ಬಿಟ್ಮೇಲೆ ಆಮೇಲೆ ಏನ್ ಮಾಡ್ತಾನೆ ಅಂದ್ರೆ, ಇದೇ ರಾಘವೇಂದ್ರ ನಾಯ್ಕ ತನ್ನ ಹೆಂಡತಿ ಹೆಸರ ಮೇಲೆ ಮತ್ತೆ ದಾನ ಬರೀತಾನೆ ಆ ಬಿಲ್ಡಿಂಗ್ಗಳು ಆಸ್ತಿಗಳನ್ನು. ಒಂದಿನ ನನಗೆ ಯಾರೋ ಒಬ್ಬನ ಕಾನ್ಫರೆನ್ಸ್ ಹಾಕಿ ಮಾತಾಡ್ಸಿದಾಗ, ನಮ್ಮ ನೀನ್ ದಾನ ಮಾಡಿಸ್ಕೊಳ್ಳಿ, ನೀನ್ ತಪ್ಪಲ್ವಾ, ನಿನ್ನ ಅವರ ದುಡ್ಡು ಅವ್ರಿಗೆ ಕೊಡಕ್ ಆಗೋದಿಲ್ಲ ಅಂತ ನಾನೇ ಹೇಳಿದಾಗ, ಇಲ್ಲ ಸರ್ ನಾನು ದಾನ ಪಡಿಸ್ಕೊಳ್ಳಿಲ್ಲ, ನನ್ ಗಂಡ ಹಾರ್ಟ್ ಅಟ್ಯಾಕ್ ಆಗ್ಬಿಟ್ಟಿತ್ತು, ಹಾರ್ಟ್ ಅಟ್ಯಾಕ್ ಆದಂತ ಸಂದರ್ಭದಲ್ಲಿ ಸತ್ತೋಗ್ಬಿಡ್ತಾನಂತೇಳಿ ಬರ್ಕೊಟ್ಬಿಟ್ರು. ಅಲ್ಲವಾ, ನಿನ್ ಗಂಡ ಸತ್ತ ಮೇಲೆ ನಿನಗೆಲ್ಲ ಆಸ್ತಿ ಬರೋದು, ಬೇರೆ ಯಾರಿಗೆ ಬರ್ತತೆ, ನೀನ್ ದಾನ ಪಡಿಸ್ಕೊಂಡು ತಪ್ಪಲ್ವಾ ಅಂತೇಳಿ. ಈ ರೀತಿ ಇಂಥ ಕೃತ್ಯಗಳನ್ನು ಒಂದಲ್ಲ, ಇದು ಶಾಂಪಲ್ ಅಷ್ಟೇ. ಕೋಟ್ಯ ಸುಮಾರು ನಾವು ಮೀಡಿಯಾದಲ್ಲಿ ಪ್ರಚಾರ ಆಯ್ತು ಅಂದ್ರೆ 100ರಿಂದ 200 ಜನ ಸಿಗ್ತಾರೆ. 100ರಿಂದ 200 ಜನ ಸಿಗ್ತಾರೆ. ಆಸ್ತಿಗಳು ಎಲ್ಲ ಅದ್ರಾಗ ಐತ್ ಸರ್, ಪಾಯಿಂಟ್ ಅಂತ. ದುಡ್ಡು ತಗೊಂಡು ಹೊಡೆದಿರೋದು ಅಂತ ಹೇಳಿದ್ರೆ ಆಸ್ತಿ ಅದ್ರಲ್ಲೇ ತಗೊಂಡಿದೀವಿ ಅಂತ ಹೇಳಿ ಅವನೇ ಬರ್ತದೆ ಸರ್. ರವಿಸಿದ್ ಏನಂತ ಹೇಳಿದ್ರೆ, ಇವರೆಲ್ಲ ಈ ರೀತಿ ಲೂಟಿ ಮಾಡ್ಕೊಂಡ್ ಬರೋದು. ಸೊ ಅವರಿಗೂ ಅದ್ರಲ್ಲಿ ಪಾಲು ಇಲ್ಲ ಅಂದ್ರೆ ಯಾಕೆ ಅರೆಸ್ಟ್, SP ಅವ್ರು ಕೊಟ್ಟಂತ ಆದೇಶಕ್ಕೆ ಯಾಕೆ ಅರೆಸ್ಟ್ ಮಾಡ್ಲಿಲ್ಲ? ಮತ್ ನಾವೇನಾದ್ರು ಕೇಳಿದ್ರೆ, ಏನ್ರಿ ನಾವನ್ನ ನಮ್ಮ ಹೋಲ್ಡಿಂಗ್ ನಲ್ಲಿ ಇದಾನ, ಡೈರೆಕ್ಟ್ ಆಗಿ ಅವ್ರು ಹೇಳ್ತಾರೆ, ಏನ್ ಸರ್ FIR ಹಾಕ್ಸಿ. ತಗೊಂಡಿರ್ತಾನೆ ಕ್ಯಾಂಡಿಡೇಟ್ ಇಂದಲ್ಲ. ಇಲ್ಲ ಮೊದ್ಲೇ ಇನ್ವಾಲ್ವ್ ಇದಾರೆ. ಬೇಕಾದ್ರೆ ಬೇರೆ ಹೈಯರ್ ಅಧಿಕಾರಿಗಳಿದ್ದಾರೆ, ನಿನ್ನ ಬರೋಲ್ಲ. ಹೈಯರ್ ಅಧಿಕಾರಿಗಳು ಗುಪ್ತಚರ ಇಲಾಖೆ ಅಂತ ವರದಿ ತಗೊಳ್ಳಿ, ಅದೆಲ್ಲರಿಗೂ ಗೊತ್ತಿರ್ತಕ್ಕಂಥ ಹೆಸರು. ಓಪನ್ ಸೀಕ್ರೆಟ್ ಅದು. ಮತ್ತೆಲ್ಲ ನಿಮ್ಮಂತರ ಯಾರೇ ಹೋದ್ರೆ, ಬಿಡ್ರಿ ಅವನೇ ಪಾಪರ್ ಚೀಟಿ ಆಗಿದ್ರೆ ಅವನ್ನ ಎಲ್ಲಿಂದ ಕೊಡ್ತಾನೆ ಅಂತ ಇವನೇ ಉತ್ತರ ಹೇಳಿ ಕಳಿಸ್ತಾನೆ. ಎಲ್ಲರಿಗೂ ಇದೇ ಉತ್ತರ ಹೇಳಿ ಕಳಿಸ್ತದ.